ಹೊಟ್ಟೆ ಉರಿ ಇವಳ್ಕ, ಹೊಟ್ಟೆ ಉರಿ. ಇವಳು ಎತ್ಕೊಂಡ್ರೆ ಅವಳು ಕೋಪ, ಅವಳು ಎತ್ಕೊಂಡ್ರೆ ಇವಳು ಕೋಪ. ಹಾಂ ನೀನು ನೀನು ಸ್ವಲ್ಪ ಚಾ ಅವಳು ಸ್ವಲ್ಪ ತೆತ್ಕೊಂತೀನಿ. ಕಾರುಣ್ಯ ಏನಜ್ಜಿ, ಯಾಕಜ್ಜಿ ಏನು ಕೋಪ ಮಾಡ್ಕೊಂಡಿದ್ಯಾ? ನೋಡಮ್ಮ, ನಾನು ಒಂದು ನಿಮಿಷ ಈ ಮನೆಗಿರಲ್ಲ. ನನಗ ನಿಮ್ಮ ಮನೆಗ ಋಣ ತೀರ್ತು. ನಾನು ಇರಲ್ಲ ಅಂದರೆ ಇರಲ್ಲ. ಥೂ, ಕೆಟ್ಟ ಮನಸ್ಸುಗಳಿರೋ ಮನೆಗೆ ನಾನು ಇರಲ್ಲ. ನಾನಂತೂ ಸತ್ರು ಈ ಕಡೆಗೆ ತಲೆಯಾಕೆ ಮಲಗಲ್ಲ. ಯಾಕಜ್ಜಿ ಏನಾಯ್ತಜ್ಜಿ? ಅಕ್ಕ, ನಾನು ಓದ್ತೀನಿ ನಮ್ಮ ಊರ್ಗ. ಚಿಕ್ಕವನ್ ಕೇಳ್ಬಿಟ್ಟು ನಾನು ಊರಿಗೆ ಬಿಡಿಸ್ಕೊಂಬಿಡ್ತೀನಿ. ನನ್ನ ಬಟ್ಟೆ ಬರೀ ಏನದು ಅದೆಲ್ಲ ಎತ್ಕೊಂಡು ನಾನು ಓದ್ತೀನಿ. ಈ ಮನೆಗಿರಲ್ಲ ನಾನು. ಯಾಕಕ್ಕ ಏನಾಯ್ತಕ್ಕ? ನೀನು ಮಾತಾಡಿಸ್ಬೇಡ ನನ್ನನ್ನು. ನೀನು ದೊಡ್ಡ ಮನಸ್ತೀನಿ, ನೀನು ಮಾತಾಡಿಸ್ಬೇಡ. ಯಾಕಜ್ಜಿ ಏನಾಯ್ತಜ್ಜಿ? ಏನಾಯ್ತಂತ ಹೇಳಜ್ಜಿ. ಯಾರು ಏನಂದ್ರು? ಅಲ್ಲ, ನೀನು ಮೊಮ್ಮಗಳಂತೆ, ನಿನ್ನನ್ನು ಚೆನ್ನಾಗಿ ನೋಡ್ಕೊಂತಾಳಂತೆ. ಆದಿಶಂಕರ್ ಎಂಡ್ರನ್ನ ಚೆನ್ನಾಗಿ ನೋಡ್ಕೊಳ್ಳಲ್ಲಂತೆ. ಬಂದವಳಲ್ಲ ಆದಿಶಂಕರ್ ಎಂಡ್ರು, ನನ್ನ ಮೊಮ್ಮಗಳಲ್ಲಿ ಅವಳಲ್ಲಿ ಅಂತ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಇಕ್ತಾಳಲ್ಲ. ಅವ್ರಿಗೇನ ತಿಳಿದ್ರೆ ಅವ್ರು ಏನು ಅನ್ಕೊಳಲ್ಲ. ಏನಮ್ಮ ಇದು? ಹಾಂ, ಅಲ್ಲಿಗ ನೀನು ಮೊಮ್ಮಗಳು ನೀನು ಹೆಚ್ಚಾಗ್ಬಿಟ್ಟೆ. ಅವಳಿಗೆ ಬೇರೆಯವ್ರ ಮನೆಯಿಂದ ಬಂದಿರಲು ಅವಳು ಇವಳಿಗ ಬೇಡವಾಗ್ಬಿಟ್ಲು. ಅವಳಿಗೆ ಹೋಗಿ ಬಂದವಳು. ಅವಳನ್ನ ಹೆಂಗೆ ಮಾತಾಡ್ತಾಳೆ ತಿಳಿದ ಇವಳು? ನೀನೇನಾದ್ರೂ ಈ ಮನೆಗೆ ಸೊಸೆಯಾಗಿ ಬಂದಿರಲಿಲ್ಲ ಅಂದರೆ ರಾಮನ ಆದಿಶಂಕರನ ಸಾವಿತ್ರಿನ ಮನೆಯಿಂದ ಆಚೆ ಆಗ್ತಾ ಇದ್ಲಂತೆ. ನನ್ನ ಮೊಮ್ಮಗಳು ಬಂದ್ಬಿಟ್ಟವಳೆ, ಅದಕ್ಕೆ ನಾನು ಸುಮ್ಮನೆ ಇದ್ದೀನಿ ಅಂತ ಹೇಳ್ತಾವಳೆ. ಏನಮ್ಮ ಇದು? ಏನಿದೆ ತುಂಬಿದ ಮನೆಗೆ ಮಾತಾಡೋ ಮಾತುಗಳ ಇವು? ಏನಜ್ಜಿ ಇದೆಲ್ಲ? ನಾನು ಇರೋದನ್ನ ಹೇಳಿದ್ನಿ, ಇಲ್ದಿದ್ನೆಲ್ಲ ಹೇಳಿದ್ನೇನೆ. ನೀನು ನನ್ನ ಮೊಮ್ಮಗಳು, ಅವಳು ಯಾರೋ ಯತ್ನಾಳು ಯಾವ ಗಪ್ಪ? ಯಾರು ತಿಳಿದ? ಹಿಂಗೆಲ್ಲ ಮಾತಾಡಬೇಡ ಅಜ್ಜಿ, ನೀನು ಮಾತಾಡಬೇಡ ಹಿಂಗೆಲ್ಲ. ನೀನು ತಪ್ಪು. ನಾನು ಒಂದೇ, ಅವಳು ಒಂದೇ. ನೀನು ಹೇಳ್ಬಿಟ್ರೆ ನನ್ನ ಮುಂಚೆ ಕೇಳಬೇಕಲ್ಲ, ಕೇಳ್ಕೊಂಡಂಗೆ ಮಾಡಬೇಕು. ನೀನೇನಾದರೂ ಅವಳನ್ನ ಬೈಯೋದು ಹಂಗೆ ಹಿಂಗೆ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ನೋಡ್ಕ, ನಾನು ಮಕ್ಕಳನ್ನ ಎತ್ಕೊಂಡು ನಮ್ಮ ಮನೆಗೆ ಕೊಟ್ಟೋತೀನಿ. ಆಮೇಲೆ ನೀನೇನ ಮಾಡ್ಕ. ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ. ನೋಡ್ದ ಇವಳು ಮಾಡ್ತಾ ಇರೋ ಕುಚೇಷ್ಟಿಗಳು? ಮನೆ ಯಜಮಾನಿ ಹೆಂಗಿರ್ಬೇಕು? ಹೆಂಗಿರ್ಬೇಕಮ್ಮ ಇವಳು? ಹೌ ಅಲ್ಲ, ಅವಳು ಯಾರೋ ಏನೋ ನಮ್ಗೊಬ್ಬ. ಇವಳಾದರೆ ನನ್ನ ಮೊಮ್ಮಗಳು. ನನ್ನ ಮೊಮ್ಮಗಳು ನಾನು ಚೆನ್ನಾಗಿ ನೋಡ್ಕೊತೀನಿ. ಅವಳು ಯಾಕಕ್ಕ ನೋಡ್ಕೊಳ್ಳಿ ನಾನು? ಅಂಬುಜಿ, ಸುಮ್ಮನೆ ಇರಬೇಕು, ಬಾಯಿ ಮುಚ್ಕೊಂಡು. ಈ ಮಾತುಗಳೆಲ್ಲ ಮಾತಾಡಿದ್ವಿ ಅಂದರೆ ಚೆನ್ನಾಗಿರಲ್ಲ. ನೋಡ್ಕೊ, ನಾನು ಸುಮ್ಮನೆ ಇರೋಳಲ್ಲ. ಲೇ, ಅವಳೇನು ಇಲ್ಲಿರ್ತಾಳೇನೆ? ಬೆಂಗಳೂರಿಗೆ ಹೋಗ್ತಾಳೆ, ಬೆಂಗಳೂರಾಗಿರ್ತಾಳೆ. ಇವಾಗ ಅವಳಿಗೋಸ್ಕರ ನಾವ್ಯಾಕೆ ಕಿತ್ತಾಡಬೇಕು? ಹಾಂ, ಯಾಕೆ ಕಿತ್ತಾಡಬೇಕು? ಸುಮ್ಮನೆ ಇರಬೇಕು. ಅವಳು ಇಲ್ಲಿರೋ ದಿವಸನೂ ಇಲ್ಲ, ಒಂದು ವೇಳೆ ಏನಾದರೂ ಚಿಕ್ಕಬಳ್ಳಾಪುರಕ್ಕೆ ಟ್ರಾನ್ಸ್ಫರ್ ಆದ್ರೂ ಆದಿಶಂಕರ್ಗ ಅವಳು ಇಲ್ಲೇ ಇರ್ತಾಳೆ. ನಾನೇನು ಹೆಂಗೆ ನೋಡ್ಕೊತೀವಿ ಅವಳು ಹಂಗೆ ನೋಡ್ಕೊಬೇಕು. ಅವಳು ಈ ಮನೆ ಸೊಸೆನೇ. ನೀನು ಹೆಂಗೆ ಸೊಸೆಯಾಗಿ ಬಂದಿದ್ಯೋ ಅವಳು ಹಂಗೆ ಸೊಸೆಯಾಗಿ ಬಂದವಳೆ. ನೀನೇನಾದರೂ ಕುಚೇಶ ಮಾಡಿದ್ಯ ಅಂದರೆ ನಾನು ಏನಂತ ತೋರಿಸ್ಬೇಕಾಗ್ತೈತೆ ಅಂಬುಜಿ. ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ನಾನು ಏನಂತ ತೋರಿಸ್ಬೇಕಾಗ್ತೈತೆ. ಅಜ್ಜಿ ಅಂತಲೂ ನೋಡ್ದಿರ ಏನು ಮಾಡಬೇಕೋ ಅದು ಮಾಡಿಬಿಡ್ತೀನಿ. ಬೇರೆಯವ್ರ ಮನ್ಸು ಜೊತೆಗೆ ಆಟ ಆಡ್ತೀಯಲ್ಲ, ನಿನಗೆ ನಾಚಿಕೆ ಆಗಲ್ಲ? ಹಾಂ, ನನ್ನ ಜೊತೆಗೆ ಹೆಂಗಿರ್ತೀಯೋ ಶಿವಮ್ಮನ ಜೊತೆಗೆ ಹಂಗೆ ಇರಬೇಕು. ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಇಕ್ಕಿದ್ರೆ ಚೆನ್ನಾಗಿಲ್ಲ. ನೋಡ್ಕೊಂಬುಜ್ಜಿ, ನಿನ್ನ ಬುದ್ಧಿ ಏನಿದ್ರು ಬಿಟ್ಬಿಡ್ಬೇಕು. ಒಳ್ಳೆ ಬುದ್ಧಿ ಕಲಿ. ಇಷ್ಟು ವಯಸ್ಸಾಗಿ ಒಬ್ಬರ ಕೈಲಿ ಬುದ್ಧಿ ಹೇಳ್ಸ್ಕೊಬೇಕಾ ನೀನು? ಹಾಂ, ನನ್ನ ಕಣ್ಣಾಗಿ ಇವೆಲ್ಲ ನೋಡೋಕ್ಕಾಗಲ್ಲಮ್ಮ ಕಾರುಣ್ಯ. ನಾನು ನನ್ನ ಮನೆಗೆ ಸೇರ್ಕೊಂತೀನಮ್ಮ. ಆ ಕಂಡೋರು ಹೆಣ್ಣು ಮಗುನ ತಗೊಂಬಂದು ಆಡಬಾರ್ದು ಮಾತುಗಳಾಡಿದ್ರೆ ಅವರು ನೋವು ತಿಂತಾರೆ. ಆ ನೋವು ನನಗೆ ತಟ್ಟೋದು ಬೇಡ. ಏನನ ಮಾಡ್ಕೊಂಡ್ಲಿ ಇವಳು. ನಾನು ಓದ್ತೀನಮ್ಮ ಊರ್ಕ. ಅಕ್ಕ ನಿಂತ್ಕಕ್ಕ. ಅಕ್ಕ ಮಾತಾಡಿಸ್ಬೇಡ, ಅಕ್ಕ ಅಂತ ಕೂಗ್ಬೇಡ ನೀನು ಹೊಲ್ಸು ಬಾಯಿಂದ. ನಿನ್ನಮ್ಮ ಅಕ್ಕ ಅಷ್ಟು ಬೆಂಕಿಕ್ಕ ಕಾಲದಿಂದ ಇದೇ ಬಾಳ್ಬಿಟ್ಟಲ್ಲೇ. ಇದೇ ಬಾಳ್ದೆ ಆ ಸಾವಿತ್ರಿಗೊಂದು ಸರೋಜಿಗೊಂದು. ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ. ಸರೋಜಿನೇ ಒಂಥರ ನೋಡ್ತಾ ಇದ್ದೆ, ಸಾವಿತ್ರಿನೇ ಒಂಥರ ನೋಡ್ತಾ ಇದ್ದೆ. ಈ ನಡುವೆ ಏನೋ ಸರೋಗಿದೆಯೇನೋ ಅಂತ ನಾನು ಸುಮ್ಮನೆ ಆದರೆ ಇವಾಗ ಹಿಂಗೆ ಮಾತಾಡ್ತಾ ಇದೆಯಾ ನೀನು? ಹಾಂ, ಅದಕ್ಕೆ ನಿನ್ನ ಮೊಮ್ಮಗಳು ಹೆಚ್ಚು. ನಿನ್ನ ಮೊಮ್ಮಗಳು ಹೆಚ್ಚಲ್ಲ? ಆಯ್ತು ಬಿಡಕ್ಕ, ಎಲ್ಲನ ಹೋಗ್ಕೊಳ್ಳಿ ಬಿಡು. ನೀನು ಏನೇನ ಮಾಡ್ಕೊಳ್ಳೆ, ನಿನ್ನ ಸಂಸಾರ ನಿನ್ನಿಷ್ಟ. ನಾನು ಓದ್ತೀನಿ. ನನ್ನ ಕನಿಕ ಏನು ಸಂಬಂಧ? ನಾನಿರಲ್ಲ ಅಂದರೆ ಇರಲ್ಲ. ಆಯ್ತಮ್ಮ, ತಪ್ಪಾಯ್ತು ಅಂತ ಹೇಳಿದ್ನಲ್ಲ, ಬಿಡುವ. ಅಜ್ಜೆ ಈ ಒಂದ್ಸತಿ ಕ್ಷಮಿಸ್ಬಿಡಜ್ಜೆ. ಇನ್ನೊಂದ್ಸತಿ ಏನೋ ಹಿಂಗೆ ಕುಚೇಷ್ಟ ಮಾಡೋಳಂತಂದರೆ ಬುದ್ಧಿ ಕಲ್ತಾನ. ಈ ಒಂದ್ಸತಿ ಬಿಟ್ಬಿಡು. ಎಷ್ಟು ಸತ್ತಿನಮ್ಮ, ಎಷ್ಟು ಸತಿ? ನನಗೂ ಕಣ್ಣಾಗಿ ನೋಡಿ ನೋಡಿ ಸಾಕಾಗ್ಬಿಟ್ಟದೆ. ನೀನು ದ್ವೇಷ ಸಾಧಿಸ್ತೋರು ಆರಾಮಾಗಿ ಅವ್ರೆ. ನೀನು ಚೆನ್ನಾಗಿ ನೋಡ್ಕೊಂಡವರು ಅಲ್ಲಿ ಕೂತ್ಕೊಂಡವ್ರೆ ಹೋಗಿ. ನೋಡ್ದ ಸರೋಜಿಗೆ ಎಂಥ ಪರಿಸ್ಥಿತಿ ಬಂತು? ಅಯ್ಯೋ ದೆವ್ವ ಯಾವುದೋ ಬಂದು ಅಟ್ಕಾಯಿಸ್ಕೊಂಡ್ರೆ ಅದಕ್ಕೆ ನಾನೇನಕ್ಕ ಮಾಡಲಿ? ಹೇಳು ನೀನೇ. ನೋಡೋ ಅಂಬುಜಿ, ಇದೇ ಲಾಸ್ಟು. ಇನ್ನೊಂದ್ಸತಿ ಈ ಚೇಷ್ಟಿಗೆ ಮಾಡಿದ್ವಿ ಅಂದರೆ ಚೆನ್ನಾಗಿರಲ್ಲ. ಓ ಏನು ಎಲ್ಲ ಇಲ್ಲಿದ್ದೀರಿ? ಯಾಕಜ್ಜಿ ಏನೋ ಬೇಜಾರು ಮಾಡ್ಕೊಂಡಿದ್ಯಾ? ಏನೂ ಇಲ್ಲ.
ಅಜ್ಜಿನ ಬೈತಾ ಇದ್ದೆ ಅಷ್ಟೇ, ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳಲ್ಲ ಮಾಡಲ್ಲ ಅಂತ. ಹೌದಾ? ಎಲ್ಲಿ ಆಶಂಕರ್ ಅಲ್ಲೇ ರೂಮ್ ಆಗಿರ್ಬೇಕಪ್ಪ. ಓಯ್ ಚಿನ್ನಪುಟ್ಟು, ಇಲ್ಲಡೆ ಇಲ್ಲಡೆ ಇಲ್ಲಡೆ. ಏಯ್ ಗೊತ್ತಾ, ಮಾತಾಡಿದ ತಕ್ಷಣ ತಿಸ್ಕೊಳ್ಳೋದಿಲ್ಲ, ಎಲ್ಲ ತಿಳಿತೈತಿ ಬುರ್ಕುನ. ಬರ್ತೀನಿ ಫ್ರೆಶ್ ಅಪ್ ಆಗ್ಬಿಡ್ವಾ, ಬರ್ತೀನಿ ಎತ್ಕೊಂತೀನಿ ರೀ. ಅಂಬುಜಿ ಹುಡುಗಿ ಪರವಾಗಿಲ್ಲ, ಚೆನ್ನಾಗವಳ, ಗುಡ್ವಂತನ? ಏನಕ್ಕೇನು ತಿಳಿದಪ್ಪ ರಾಮ, ಇನ್ನು ಇವಾಗ ಬಂದವಳೆ ಇನ್ನು ಏನು ಹೇಳಕತ್ತದೆ? ಅದೇ ಇವಾಗ ಬಂದವಳೆ ಏನು ಹೇಳಕತ್ತದೆ? ಇನ್ನು ಒಂದೆರಡು ದಿವಸ ಹೋಗ್ಬೇಕು. ಅಯ್ಯೋ ಅವ್ರೇನು ಇಲ್ಲಿರ್ತಾರ, ಬೆಂಗ್ಳೂರ್ಗೆ ಹೋಗ್ತಾರಲ್ಲ? ಇಲ್ಲ ಬೆಂಗಳೂರಲ್ಲಿ ಅವ್ನಿಗೊಂದು ಸ್ವಲ್ಪ ಕಷ್ಟ ಅನಿಸುತ್ತೆ, ಅದಕ್ಕೆ ಆದಷ್ಟು ಇಲ್ಲಿಗೆ ಚಿಕ್ಕಬಳ್ಳಾಪುರಕ್ಕೆ ಟ್ರಾನ್ಸ್ಫರ್ ಮಾಡಿಸೋಣ ಅಂತ ಅನ್ಕೊಂಡಿದ್ದೀನಿ. ಅಯ್ಯ ಏನು ಬೇಡ ಬಿಡು, ಬೆಂಗಳೂರಾಗ ಮನೆಗಳವಲ್ಲ ದಂಡಿಗ, ಅಲ್ಲೇ ಇರ್ತಾರ ಬಿಡು. ನೀನು ಯಾಕೆ ಇಲ್ದಿದ್ ಬಾಧೆ ತಗೊಂತೀಯಾ? ಇಲ್ದಿದ್ ಬಾಧೆ ಅಂತಲ್ಲ, ಎಲ್ಲರೂ ಒಟ್ಟಾಗಿ ಮನೆಗಿದ್ರೆ ಚೆನ್ನಾಗಿತ್ತಲ್ಲ ಅಂತ. ಏನ್ ಬೇಡ, ಬೆಂಗಳೂರಾಗಿರ್ಲಿ, ಆ ಮನೆಗೆಲ್ಲ ಯಾರನ್ನ ಒಬ್ರು ನೋಡ್ಕೊಳಕ್ ಒಬ್ರು ಇರ್ಬೇಕಲ್ಲ, ಅವ್ರು ಬೆಂಗಳೂರಾಗೆ ಇರ್ಲಿ. ನೀನೇನು ಇಲ್ದಿದ್ ಬಾಧೆ ಇಟ್ಕೊಬೇಡ. ನೋಡೋಣ ಪ್ರಯತ್ನ ಪಡ್ತೀನಿ, ಟ್ರಾನ್ಸ್ಫರ್ ಆದ್ರೆ ಆಗ್ಲಿ. ನೋಡ್ದೇನಕ್ಕ, ಬೆಂಗಳೂರಾಗ ಅಂತ ಯಾರನ್ನ ಒಬ್ರು ಇರೋದು ಬೇಡ ಏನಕ್ಕ, ಎಲ್ಲ ಇಲ್ಲೇ ಬಂದು ಸೇರ್ಕೊಂಬಿಟ್ರೆ. ಅಲ್ಲೇ ನಿಮ್ಮ ಅಜ್ಜಿಗಂತೂ ಪಾಪ, ನಿಮ್ಮ ಅಜ್ಜಿಗೆ ಏನು ಬುದ್ಧಿ ಇಲ್ಲ, ನಿನ್ಕನ ಬುದ್ಧಿ ಇಲ್ಲೇನೆ, ಆಲೋಚನೆ ಮಾಡೋ ಶಕ್ತಿ ಇಲ್ಲ ನನಕ. ಇವಾಗ ಏನಾಯ್ತು? ಏನಾಯ್ತು ಇವಾಗ? ಅವರು ಇಲ್ಲಿಗೆ ಬರೋದು ಬೇಡ, ಬೆಂಗಳೂರಾಗೆ ಆರಾಮಾಗಿ ಇಟ್ಕೊಂಡ್ರಿ, ಇಲ್ಲಿಗೆ ಬರೋದೇ ಬೇಕಾಗಿಲ್ಲ. ಅಜ್ಜಿ ನಿನ್ನ ಕತೆ ಏನು? ನಿನ್ನ ಕತೆ ಮುಗೀತು, ಇನ್ನೇನಿದ್ರು ನಮ್ಮದು ಆಡಳಿತ ಆಯಿತಾ? ನಮ್ಗೆ ಹೆಂಗೆ ಬೇಕೋ ನಾವು ಹಂಗಿರ್ತೀವಿ. ನೀನು ಅದನ್ನು ನಮ್ಮ ಹತ್ರ ಪಾಠ ಮಾಡೋಕ್ಕೆ ಬರಬೇಡ. ನೀನು ಪಾಠ ಕೇಳೋಕ್ಕೆ ಇಲ್ಲ, ಯಾರಿಗೂ ಪುರ್ಸತ್ತಿಲ್ಲ. ನೀನು ಆವಾಗ ಕುತಂತ್ರ ಮಾಡ್ತಾಯಿದ್ದೆ, ಎಲ್ಲರೂ ತಲೆ ಬಗ್ಸ್ಕೊಂಡಿರೋರು. ಇವಾಗ ನೀನು ಕುತಂತ್ರ ಇಲ್ಲೇನು ಕೆಲಸ ಮಾಡಲ್ಲ, ಸುಮ್ಮನೆ ಇದ್ದೆ. ಇಲ್ಲ ಅಂತಂದ್ರೆ ನಾನು ಅಜ್ಜಿ ಅನ್ನೋದು ನೋಡಿದಿರಾ ನಿನ್ಗೊಂದು ಗತಿ ಇಟ್ಬಿಡ್ತೀನಿ ಅಷ್ಟೇ. ಅಯ್ಯೋ ಪಾಪ, ನನ್ನ ಮೊಮ್ಮಗಳು ಅಂತ ತಲೆ ಮೇಲೆ ಕಂಡು ಮೆರೆಸ್ತಾ ಇದ್ರೆ ನೀನೇನು ಹಿಂಗೆ ಮಾತಾಡ್ತೀಯಾ? ಏನು ನೀನು ನನಗೊಂದು ಗತಿ ಇರ್ತದೋ? ಬೇಡ ನೋಡಜ್ಜಿ, ಬೇಡ ನೋಡು, ನನಗೆ ಪಾಪ ಬರ್ಸ್ಬೇಡ ನೋಡು. ಏಯ್, ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕು ಮನೆಗ. ಆಗಲ್ಲ, ಅದೆಲ್ಲ ಆಗಲ್ಲ. ಅವ್ರು ಇಲ್ಲಿರೋದು ಬೇಡ, ಬೆಂಗ್ಳೂರಿಗೆ ಹೋಗ್ಲಿ, ಅದು ಮುಂದಿನ ಆಲೋಚನೆ. ಇವಾಗ ಯಾಕೆ ನೀನು ಹಿಂಗೆ ಕಿಚ್ಕೊಂತ ಇದೆಯಾ? ಹೋಗು, ನಿನ್ನ ಕೆಲಸ ಏನೋ ನೋಡೋಗು. ಕಾಲಕ್ಕೂ ಯಮ್ಮಂದಿದೆ ಆಗೋಯ್ತು, ಬುದ್ಧಿನೇ ಕಲಿಯಲ್ಲ ಈ ಯಮ್ಮನು. ಬೇಜಾರು, ಈ ಯಮ್ಮನಿಂದ ನಮಗೂ ಮಾನ ಮರ್ಯಾದೆಗೆ ಹೋಗ್ತವೆ. ಇದೇ ಚೇಷ್ಟೆ ಮಾಡ್ತಾ ಇರಲಿ ನೋಡಿ, ಅವಾಗ ಒಂದು ಗತಿ ಇರ್ತೀನಿ. ಪಾಪ ಹುಡುಗಿ ಇವಾಗ ಹೊಸ್ದಾಗಿ ಮದುವೆಯಾಗಿ ಬಂದವಳೆ, ಅವ್ರಿಗೆ ಮೇಲೆ ಅಂತದ್ದು ಯಮ್ಮನ್ಗೆ ದ್ವೇಷ. ಶಿವಿ ಅಲ್ಲ, ನಂಗನ ಒಂದು ಫೋನ್ ಮಾಡೋದು ಬೇಡ ನೀನು? ಅಯ್ಯೋ ರಾಮು ಅಣ್ಣ, ಅದ್ರ ಕತೆ ಯಾಕೆ ಹೇಳ್ತೀಯ? ಮೆಜೆಸ್ಟಿಕ್ಗೆ ಬಂದ್ಬಿಟ್ಟವಳೆ, ಏನು ಗೊಳೋ ಅಂತ ಹೇಳ್ತಾಳೆ, ರಾಮಾಯಣ ಮಾಡ್ತಾಳೆ. ಬೇಡ ನೀನು ನಡಿ, ನಾನು ನಿಮ್ಮ ಅಪ್ಪನ ಹತ್ರ ಬಂದು ಮಾತಾಡ್ತೀನಿ ಅಂತಂದರೆ ಕೇಳ್ತಾ ಇಲ್ಲ. ಅಲ್ಲಿ ಸುತ್ತಮುತ್ತ ಜನ ಇವ್ರ ಅಪ್ಪನೇ ಪೊಲೀಸ್ ಆಗ್ಬಿಟ್ಟು ಬೇರೆಯವ್ರಿಗೆ ಅನ್ಯಾಯ ಮಾಡ್ತಾವನೆ, ಇನ್ನೇನು ಅನ್ಯಾಯ ಮಾಡೋನು, ಅದಕ್ಕೆ ನಿಂಗೆ ಬಂದು ಗಲಾಟೆ ಮಾಡ್ತಾವಂತ ಹಂಗೆ ಹಿಂಗೆ ಅಂತ ಜನ ಶುರು ಮಾಡಿದ್ರಾ ಮನೆ ಕರ್ಕೊಂಬನ್ನ. ನೀನೇ ತಾಳಿ ಕಟ್ತೀಯ ಇಲ್ಲ ನಾನೇ ಕಟ್ಲ ಅಂತಾಳೆ, ನಾನೇನು ಮಾಡೋದು? ಅದಕ್ಕೆ ಆಗಿದ್ದಾಗ್ಲಿ ಅಂತ ಅಂದ್ಬಿಟ್ಟು ಮದುವೆ ಮಾಡ್ಕೊಂಬಿಟ್ಟೆ. ಏನಾಯ್ತಂತ್ರ ಬಾಯಿಲಿ ನಮ್ಮ ರಾಮು ಅಣ್ಣ ಬಂದವನೆ. ಓ ಭಾವನವ್ರಿಗೆ ನಮಸ್ಕಾರಗಳು. ಓ ನಮಸ್ಕಾರ ನಮ್ಮ ಶಿವಮ್ಮ. ಏನಮ್ಮ ಇಷ್ಟು ಅರ್ಜೆಂಟಾಗಿ ಮದುವೆ ನಿಧಾನವಾಗಿ ಗ್ರ್ಯಾಂಡಾಗಿ ಮಾಡ್ಬೋದಾಗಿತ್ತಲ್ಲ? ಅಯ್ಯೋ ನಿಧಾನವಾಗಿ ಗ್ರ್ಯಾಂಡಾಗಿ ಮಾಡ್ಕೊಂಡ್ರೆ ಆಯ್ತು ಬಿಡು ಬಾವ, ಅದಕ್ಕೇನಂತೆ? ಮದುವೆನೇ, ಒಂದು ದೇವಸ್ಥಾನ ಮುಂದೆ ತಾಳಿ ಕಟ್ಟಿದ್ರು ಅದು ಮದುವೆನೇ. ಏನು ಅದಕ್ಕೆ ಜೋರಾಗಿ ಮಾಡೋದ? ಬೇಡ ಬಿಡ, ಅದಕ್ಕೆ ಖರ್ಚು ಮಾಡೋ ದುಡ್ಡು ಇಕ್ಕೊಂಡ್ರೆ ಮುಂದೆ ಮಕ್ಳಿಗೆ ಮರಿಕ ಆತದೆ. ನೋಡ್ದೇನ ಎಷ್ಟು ಮಾತಾಡ್ತಾಳೆ. ಅಲ್ಲ ಶಿವಮ್ಮ ಹೇಳೋದು ಒಂದು ಲೆಕ್ಕನೇ. ಏನಮ್ಮ ನಮ್ಮ ಮನೆ ಎಲ್ಲ ಇಡಿಸ್ತಾ? ಓ ಎಲ್ಲ ಇಡಿಸ್ತು, ಆದರೆ ಒಬ್ಬ ಅಜ್ಜಿ ಅವಳಲ್ಲ, ಆಯಮ್ಮನ ಬುದ್ಧಿ ಇಡಿಸ್ಲಿಲ್ಲ ನಂಕ. ಆಗಾಗ ಅಲ್ಲಿ ಬರ್ತಾವಳು ನೋಡು ಆಯಮ್ಮನು. ಅಂಬುಜಿ? ಹ್ಞೂ ಅಂಬುಜಿ. ಏನು ಅಂಬುಜಿ, ನಿನ್ ಬುದ್ಧಿ ಇಡಿಸ್ಲಿಲ್ಲ ಅಂತ ಶಿವಮ್ಮನ್ಗೆ? ಯಾಕಂತ? ಆಯಮ್ಮನ್ಕ ಮೇಳ ಡೋಳು ಒಡವೆ ವಸ್ತ್ರ ಸೀರೆ ಪೀತಾಂಬರ ದುಡ್ಡು ಕಾಸು ಹಣ್ಣು ಹಂಪಲು ಎಲ್ಲ ಎತ್ಕೊಂಡೋಗಿ ಕೊಟ್ಟು ನೀನು ನನ್ನ ಇಷ್ಟಪಡಮ್ಮ ಅಂತ ಹೇಳ್ತೀನಿ. ಅದೇ ತಿಂಗಾಡ್ತಾಳೆ ಯಮ್ಮನ. ನಮ್ಮ ಅಂಬುಜಿ ಹಂಗೆ ಹಂಗೆ ಆಡೋದು, ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗು. ಅದೇ ಯಾವಾಗಲೂ ಇದ್ದಿದ್ದೆ ಆಯಮ್ಮಂದು. ಊರು ಹೋಗು ಅಂತದೆ, ಕಾಡು ಬಾ ಅಂತದೆ. ಇವಾಗ ಆಯಮ್ಮನ ಮೇಲೆ ಯಾಕೆ ನಿಂಗೆ ನಿಷ್ಠೂರ? ಬಿಟ್ಬಿಡು ಆಯಮ್ಮನ್ನ, ಸುಮ್ಮನೆ ಬಿಡಲ್ಲ ಥೂ ಅಂತ ಉಗಿದ್ಬಿಟ್ಟು ಬಿಡ್ತೀನಿ. ನೋಡ್ದೇನಾ ಎಷ್ಟು ದೂರ ಅಂಕಾರ ಇವಳಿಗ? ಯಾವನವನ ಆಶಂಕರ್ನ? ಇನ್ನೂ ಚಿಕ್ಕ ವಯಸ್ಸು ಹುಡುಗಾಟ, ಏನು ಮಾಡೋಕ್ಕಾಗಲ್ಲ, ಅಷ್ಟು ಅಡ್ಜಸ್ಟ್ ಮಾಡ್ಕೊಂಬುಜ್ಜಿ. ಏಯ್ ದೊಡ್ಡವ್ರ ಹಂಗೆಲ್ಲ ಮಾತಾಡಬಾರ್ದು. ದೊಡ್ಡವ್ರು ಹಂಗಿದ್ರೇನೆ ಚಂದ. ದೊಡ್ಡವ್ರ ಬೆಲೆ ದೊಡ್ಡವ್ರು ಉಳಿಸ್ಕೊಬೇಕು. ನಾವು ಅವಾಗ ಅವ್ರಿಗೆ ಗೌರವ ಕೊಡ್ತೀರಿ. ಆಯಮ್ಮನ ಹೆಂಗಂದ್ರೆ ಹಂಗೆ ಮಾತಾಡ್ತಾಳೆ ನನ್ನನ್ನು. ನೀವು ಬೆಂಗ್ಳೂರಿಗೆ ಹೋಗ್ರಿ ಅಂತಾಳೆ. ಬೆಂಗ್ಳೂರು ಕನ ಓದ್ತೀರಿ, ಮಂಗ್ಳೂರು ಕನ ಓದ್ತೀರಿ. ಯಮ್ಮನ್ಗೆ ಯಾಕ ವಯಸ್ಸಾಗತ್ತಾನೆ, ಸುಮ್ಮನೆ ಇರ್ಬೇಕು ತಾನೆ? ನಿಂದು ಜಾಸ್ತಿ ಆಯ್ತಲ್ಲ. ಬೆಳಗ್ಗೆ ಬಂದಿರೋದು ಅವಾಗ ಎಷ್ಟೇ ಮಾತಾಡ್ತಾ ಇದೆಯಾ ನೀನು? ಓ ಅಂಬುಜಿ, ಸುಮ್ಮನೆ ಇರ್ತೀಯಾ? ಏನು ಮಾತಾಡ್ತಾಳೆ ಪಾಪ? ಅವಳಿಗಿನ್ನ ವಸ್ತು ಸುಮ್ಮನೆ ಇರು, ಯಾರು ಏನು ಅಂತ ಅರ್ಥ ಮಾಡ್ಕೊಳ್ಳಿ. ನೀನು ಎಷ್ಟು ಒಳ್ಳೆಯವಳು, ಏನು ಕತೆ ಅಂತ ಇನ್ನು ಅವಳಿಗೆ ಗೊತ್ತಿಲ್ಲ ಪಾಪ. ಇನ್ನು ಹೊಸ್ದಾಗಿ ಬಂದವಳೆ, ಅವಳ ಮೇಲೆ ಯಾಕೆ ನೀನು ಜಗಳ್ಕೋತಾ ಇದೆಯಾ? ನೋಡಮ್ಮ ಶಿವಮ್ಮ, ನಮ್ಮ ಅಂಬುಜಿ ಅಜ್ಜಿಯೇ ಒಳ್ಳೆಯವಳು ಆಯ್ತಾ? ಅಮ್ಮನ ಅರ್ಥ ಮಾಡ್ಕೊಬೇಕು ನೀನು. ನಾವೆಲ್ಲ ಅರ್ಥ ಮಾಡ್ಕೊಂಬಿಟ್ಟಿದ್ದೀರಿ, ನೀನು ಅರ್ಥ ಮಾಡ್ಕೊಬೇಕು. ಸುಮ್ಮನೆ ಅಮ್ಮನ ಮೇಲೆ ಜಗಳಕ್ಕೆ ಹೋಗಬೇಡ ನೀನು. ಸರಿ ಬಾವ ಆಯ್ತು. ಆಯಮ್ಮನ ನನ್ನ ಮೇಲೆ ಜಗಳಕ್ಕೆ ಬರ್ತಿದ್ರೆ ಸಾಕು. ಇಲ್ಲ ನಮ್ಮ ಅಂಬುಜಿ ಒಳ್ಳೆಯವಳು. ಸರಿ ಆಯ್ತು. ನೋಡ್ದೇನಾ ಶಂಕರ ಎಷ್ಟು ಮಾತಾಡ್ತಾವಳೆ ನೀನೇನ್ರು? ಹೋಯ್ತು ಆ ಕಾಲ. ನೀನೇನಂದ್ರು ನಮ್ಮ ಅಮ್ಮನ ತಲೆ ಬಗ್ಸ್ಕೊಂಡಿರೋಳು.
ಅನ್ಸ್ಕೊಂಡು ಇವಾಗ ಇರಲ್ಲಮ್ಮ, ಇವಾಗ ಯಾರು ಇರಲ್ಲ, ತಲೆ ಬಗ್ಸ್ಕೊಂಡು ಬೇಕಾ ಇದೆಲ್ಲ ನಿಂಕ? ಹಾಂ, ನಿನ್ನ ಕುಚೇಷ್ಟಗಳನ್ನೆಲ್ಲ ಪಕ್ಕಕ್ಕಿಟ್ಟು ಎಲ್ಲರ ಜೊತೆಗೂ ಖುಷಿಯಾಗಿರೋದು ನೋಡು. ಇವೆಲ್ಲ ಬಿಡು ಕುಚೇಷ್ಟೆ. ನಿನ್ನ ಕೈಲಿ ಬುದ್ಧಿ ಹೇಳ್ಕೊಬೇಕಾಗಿಲ್ಲ ನಾನು. ಏ ರಾಮು. ಹಾಂ ಅಣ್ಣ. ಅದೇನೋ ಅಂಗಡಿಯಪ್ಪ ಸರೋಜ ಮುಂದೆ, ಅದೇನು ನೋಡ್ಬಿಡೋಣ. ಹ್ಞೂ ಹೋಗೋಣ, ಒಂಚೂರು ಊಟ ಮಾಡ್ಕೊಂಡು ಹೋಗೋಣ. ಅಲ್ಲ ಇವಾಗ ಬಂದಿರೋಳು ಬಾಯ್ಗೆ ಬಂದಂಗೆ ಮಾತಾಡ್ತಾವಳೆ ನನ್ನನ್ನ. ಹಾಂ, ಬೆಳಗ್ಗೆ ಬಂದಿರೋಳು ಆವಾಗ ನನ್ನ ಬಾಯ್ಗೆ ಬಂದಂಗೆ ಮಾತಾಡ್ತಾವಳೆ. ಅದ್ಯಾರು ಮಾತಾಡ್ತಾ ಇರೋದು ಬಾಯ್ಗೆ ಬಂದಂಗೆ? ಯಾರು ಮಾತಾಡ್ತಾ ಇರೋದು ಬಾಯ್ಗೆ ಬಂದಂಗೆ? ನನ್ನ ಹೆಂಡ್ರು ಏನು ಅಂತ ಗೊತ್ತಾ ಅವ್ರಿಗ? ಈ ಮನೆಗೆ ಎಷ್ಟು ಕಷ್ಟಪಟ್ಟವಳೆ, ಈ ಮನೆ ಜನಕ್ಕೋಸ್ಕರ ಎಷ್ಟು ದುಡ್ದವಳೆ ಅಂತ ಅವ್ರಿಗೇನೇನೋ ಗೊತ್ತಾ? ಅದ್ಯಾರು ಬಾಯ್ಗೆ ಬಂದಂಗೆ ಮಾತಾಡ್ತಾ ಇರೋದು? ಕೂಗ ಹೇಳ್ತೀನಿ, ಸರಿಯಾಗಿ ಹೇಳ್ತೀನಿ. ನನ್ನ ಮೇಲೆ ಎಷ್ಟು ಪ್ರೀತಿ ನಿಂಕ? ನೀನು ಇಷ್ಟಪಡ್ತೀರಾ? ಪಕ್ಕದ ಮನೆ ಪಂಕಜಮ್ಮನ ಇಷ್ಟಪಟ್ರೆ ಅವ್ರ ಯಜಮಾನ್ ಸುಮ್ಮನೆ ಇರ್ತಾನ ಬುಜ್ಜಿ? ನೀನು ಎಷ್ಟನಾಗ್ಲಿ ನಾನು ಹೆಂಡ್ತಿಯಲ್ಲ, ನಾನೊಂದು ಕೆಲಸ ಹೇಳ್ತೀನಿ, ಮಾಡ್ತೀಯಾ? ಏನು ಕೆಲಸ ಸ್ವಾಮಿ? ಇವಾಗ ಜವಾಬ್ದಾರಿ ಎಲ್ಲ ತಗೊಳಕ ಮನೆ ತುಂಬ ಜನ ಅವರೇ, ತಗೊಂತಾರೆ. ಆರಾಮಾಗಿ ನಿಂಗೆ ಅಲ್ಲೊಂದು ಚಿಕ್ಕದು ಮನೆ ಅದಲ್ಲ, ಅದನ್ನು ರೆಡಿ ಮಾಡ್ಕೊಡ್ತೀನಿ. ಅಲ್ಲಿರೋ 3 ಹೊತ್ತು ಊಟ ಕೊಡ್ತಾರೆ, ತಿನ್ಕೊಂಡು ಅಲ್ಲೇ ಇಟ್ಕೊಂಡು ಅಲ್ಲೇ ಮಲ್ಕೊಂಬಿಡು, ಆಯ್ತಾ? ಇವ್ರ ಸುದ್ದಿ ನಿನಗೆ ಬೇಡ, ನಿನ್ನ ಸುದ್ದಿ ಇವ್ರಿಗೆ ಬೇಡ. ಯಾಕೆ ಬೇಕು? ಇನ್ನು ಅವ್ರದ್ದೇ ಎಲ್ಲ ಸಾಮ್ರಾಜ್ಯ, ನಮ್ಮದು ಮುಗೀತು. ನಾನೆಲ್ಲ ನನ್ನ ಪರವಾಗಿ ಮಾತಾಡ್ತಾನೆ ಅಂತ ನಾನು ಅನ್ಕೊಂಡ್ರೆ ನನ್ನನ್ನ ಮನೆ ಬಿಟ್ಟು ಓಡಿಸ್ಬೇಕು ಅಂತ ಅನ್ಕೊಂಡಿದ್ದೀಯ ನೀನು? ಹಾಂ, ಇವಾಗ ವಯಸ್ಸು ಹುಡುಗರು ಬಿಸಿ ರಕ್ತ, ಅವ್ರನ್ನ ಎದುರಾಕಣಕ್ಕೆ ನಾವು ಆಗಲ್ಲ. ನಮ್ಮ ಸೇಫ್ಟಿ ನಾವು ನೋಡ್ಕೊಬೇಕಷ್ಟೇ ಅಂಬುಜೆ, ಅರ್ಥ ಮಾಡ್ಕೋ. ಏನು ಅರ್ಥ ಮಾಡ್ಕೊಳ್ಳೋದು? ಏನು ಅರ್ಥ ಮಾಡ್ಕೊಳ್ಳೋದು ಹೇಳೋ? ನಾನ್ಯಾಕೆ ಮನೆ ಬಿಟ್ಟು ಹೋಗ್ಲಿ? ಮನೆ ಬಿಟ್ಟು ಹೋಗು ಅಂತ ಇಲ್ಲ, ಇಲ್ಲೇ ಪಕ್ಕದಾಗ ಅದೆಲ್ಲ ಮನೆ, ಅಲ್ಲಿರು ಅಂತ ಹೇಳಿದ್ನ ಅಷ್ಟೇ. ನೀನು ಇಂಥ ಮಾತುಗಳೆಲ್ಲ ಮಾತಾಡಿದೆ ಅಂದ್ರೆ ಚೆನ್ನಾಗಿರಲ್ಲ, ನೋಡ್ಕೋ. ಆಗೋ ಲೇ ಅಪ್ಪ, ಇವಳ್ದು ಅದೇನೋ ಹೇಳ್ತಾರಲ್ಲ, ಆವು ಸಾಯಲ್ಲ ಕೋಲ್ ಮುರಿಯಲ್ಲ ಅನ್ನೋ ಕತೆ. ಊಟ ಬುದ್ಧಿ ಸುಟ್ಟರು ಹೋಗಲ್ಲ. ನೀನು ನಡಿಯಪ್ಪ, ಅದೇನೋ ಕೆಲಸ ನೋಡಿ ನಡಿ. ಫಸ್ಟ್ ಆಗೋ ಕೆಲಸ ನೋಡೋಣ, ಆಗದಿದ್ದ ಕೆಲಸಕ್ಕೆಲ್ಲ ತಲೆ ಕೆಡ್ಸ್ಕೊಳೋದು ಬೇಡ, ನಡಿ. ಹ್ಞೂ ಸರಿ, ಬಾಣ ಊಟ ಮಾಡಿಬಿಟ್ಟು ಹೋಗೋಣ. ಮುಂದುವರಿಯುವುದು.